ಬಳ್ಳಾರಿಯಲ್ಲಿ ಶುರುವಾಯಿತು ಕೋವಿಡ್ ಟೆನ್ಷನ್. ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಕರೋನಾ ದೃಢ. ವಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ಗಳನ್ನು ಸಜ್ಜು ಮಾಡಲಾಗ್ತಾ ಇದೆ. ಔಷಧಿಗಳು ಸೇರಿದಂತೆ ಲಸಿಕೆಗಳ ಲಭ್ಯತೆ ಬಗ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಪರಿಸ್ಥಿತಿಯನ್ನು ಎದುರಿಸೋಕೆ ಬಳ್ಳಾರಿಗೆ 2 ಆಸ್ಪತ್ರೆಯನ್ನ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ವಿಮ್ಸ್ ಜಿಲ್ಲಾಸ್ಪತ್ರೆಗಳಲ್ಲಿ 24/7 ಚಿಕಿತ್ಸೆಯನ್ನು ಪಡೆಯಬಹುದು. ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಕೋವಿಡ್ ಆಕ್ಟಿವ್ ಆಗಿರೋದು, ಕರೋನಾ ಕೇಸಸ್ಗಳು ಪಾಸಿಟಿವ್ ಬರ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಹಾಸ್ಪಿಟಲ್ಗಳೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ವಿಮ್ಸ್ ಸಿಕ್ಕಾಪಟ್ಟೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಯಾವುದೇ ಪರಿಸ್ಥಿತಿ ಬಂದರೂ ಅದನ್ನು ಎದುರಿಸಬೇಕು ಅಂತ ಇದೀಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರೋದು. ಪ್ರಮುಖವಾಗಿ ಬಳ್ಳಾರಿಗೆ 2 ಹಾಸ್ಪಿಟಲ್ಗಳನ್ನು ಸಿದ್ಧ ಮಾಡಲಾಗಿದೆಯಂತೆ. ಜಿಲ್ಲಾಸ್ಪತ್ರೆ ಮತ್ತು ವಿಮ್ಸ್. ಇಲ್ಲಿ ಎಲ್ಲಿ ಬೇಕಾದರೂ ನೀವು 24/7 ಯಾವಾಗ ಬೇಕಾದರೂ ಟ್ರೀಟ್ಮೆಂಟನ್ನು ಪಡ್ಕೊಳ್ಬಹುದು. ಇದಕ್ಕೆ ಅಂತ ಪ್ರತ್ಯೇಕವಾಗಿ ವಾರ್ಡನ್ನು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಸಂಬಂಧಪಟ್ಟಂಥ ಔಷಧಿ, ಲಸಿಕೆ ಇದೆಲ್ಲದರ ಲಭ್ಯತೆಯ ಬಗ್ಗೆಯೂ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ಶೇಖರಣೆ ಮಾಡ್ಕೊಳ್ತಿದ್ದಾರೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಆಲ್ರೆಡಿ ಮಾಸ್ಕ್ ಗೀಸ್ಕೆಲ್ಲ ಕಂಪಲ್ಸರಿ ಮಾಡಿದ್ದಾರೆ. ಕೋವಿಡ್ಗೆ ಅಂತಲೇ ಬೆಡ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಅಂದರೆ ಜಿಲ್ಲೆಗಳಿಗೂ ಕೂಡ ಸೂಚನೆ ಹೋಗ್ತಾ ಇದೆಯಂತೆ. ಜಿಲ್ಲಾಸ್ಪತ್ರೆಗಳಿಗೆ ಸ್ವಲ್ಪ ಆ್ಯಕ್ಟಿವ್ ಆಗಿರಿ, ಸ್ವಲ್ಪ ಅಲರ್ಟ್ ಆಗಿರಿ ಅನ್ನುವಂಥ ಸೂಚನೆಯನ್ನು ನೀಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿ ಬಳ್ಳಾರಿಯಲ್ಲಿ ವಿಮ್ಸ್ ಆಸ್ಪತ್ರೆಯಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇರೋದು. ಪ್ರತ್ಯೇಕ ವಾರ್ಡ್ ಒಂದು 10 ಬೆಡ್ ಇರೋ ಥರ ಪ್ರತ್ಯೇಕವಾಗಿ 2 ವಾರ್ಡ್ಗಳನ್ನೇನೋ ಸಿದ್ಧ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ನಾವು ಕೋವಿಡ್ ಇದೆ ಅಥವಾ ಎಫೆಕ್ಟಿವ್ ಆಗಿದೆ ಅಥವಾ ಎಫೆಕ್ಟಿವ್ ಆಗಿಲ್ಲ, ಡೆತ್ ರೇಟ್ ಕಮ್ಮಿ ಇದೆ, ಅಯ್ಯೋ ವಯಸ್ಸಾಗಿದ್ದಕ್ಕೆ ಸತ್ತೋದ್ರು, ಇದು ಸೆಕೆಂಡ್ರಿ. ಬಟ್ ನಮ್ಮ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಎಂಡ್ ಮೂಮೆಂಟಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಲ್ಲ. ಹಾಗಾಗಿ ಎಲ್ಲ ಜಿಲ್ಲಾಸ್ಪತ್ರೆಗಳಿಗೂ ಈ ಒಂದು ಸೂಚನೆ ಹೋಗಿದೆ. ಇವಾಗ ಪ್ರತಿಯೊಂದು ಇವಾಗ CO ಎಲ್ಲ ಕಡೆ ಟೆಸ್ಟ್ ಮಾಡಿ ಅಂತ ನಿಮ್ಗೆ ಹೇಳಿದ್ದಾರೆ. ಸೊ ಇವಾಗ 2-3 ದಿನ ಮುಗಿಸ್ತೀರ. ಅದಾದ್ಮೇಲೆ ಕೂಡ ನೀವು ಕಂಪ್ಲೀಟಾಗಿ ಪ್ರತಿ ವಾರ ಕೂಡ ಮಳೆಗಾಲ, ಬೇಸಿಗೆ ಕೂಡ ಇದೆ. ಸೊ ಇಟ್ಸ್ ಅನ್ ಐಡಿಯಲ್ ಕಾಂಬಿನೇಷನ್ ಫಾರ್ ವಾಟರ್ ಬಾರ್ನ್ ಡಿಸೀಸಸ್. ಸೊ ಎಲ್ಲೂ ಕೂಡ ಆ ಥರ ಆಗದಿರೋದು ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಎಲ್ಲೆಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲೆಲ್ಲಿ ನಿಮ್ಮದು ಸ್ಟೋರೇಜ್ ಲೈನು ಮತ್ತು ವಾಟರ್ ಪೈಪ್ ಲೈನ್ಸು ನಿಮ್ಮ ಗಟರ್ಸಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಎಷ್ಟೊಂದು ಕಡೆ ನಾನು ನೋಡಿದ್ದೀನಿ, ನಿಮ್ಮ ರೋಡ್ ಸೈಡ್ ಡ್ರೈನ್ಸ್ ಆರ್ ನಾಟ್ ಕ್ಲೀನ್. ಓಕೆ, ವಾಟರ್ ಸ್ಟ್ಯಾಗ್ನೇಷನ್ ಇದೆ, ನಿಮ್ಮ ವಾಟರ್ ಪೈಪ್ ಲೈನ್ ಅಲ್ಲೇ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಸಕ್ಷನ್ ಲೆವೆಲ್ ಖಾಲಿ ಆಗುತ್ತೆ. ಸೊ ಒನ್ ಇಸ್ ಕ್ಲೀನ್ಲಿನೆಸ್ ಮತ್ತು ರೋಡ್ ಸೈಡ್ ಡ್ರೈನ್ ಕ್ಲೀನಿಂಗು ಕಂಪ್ಲೀಟಾಗಿ ಆಗಬೇಕು ಎಲ್ಲ ಕಡೆ. ಓಕೆ, ಸೊ ಅದಾದಮೇಲೆ ನಿಮ್ಮ ವಾಟರ್ ಸಪ್ಲೈ ಎಲ್ಲಿ ಇಶ್ಯೂಸ್ ಇದೆ ಅದು ರೆಗ್ಯುಲರ್ ಆಗಿ ನೀವು ಮಾನಿಟರ್ ಮಾಡ್ತೀವಿ ನಿಮ್ಮ ಟೀಗಳು ಕರ್ಕೊಂಡು. ಸೊ ದಟ್ ವಿಲ್ ಬಿ ಬೆಟರ್ ಪೊಸಿಷನ್ ಟು ಹ್ಯಾಂಡಲ್ ಇಟ್. ಸೊ ಎವ್ರಿ ವೀಕ್ ನಿಮ್ಮ DSOs have to give a report to them. Yes sir. ಸೊ ನಿಮ್ಮ PHC ವೈಸು ಅಥವಾ ಗ್ರಾಮ ಪಂಚಾಯತ್ ವೈಸು ಎಷ್ಟು ಕೇಸಸ್ ರಿಪೋರ್ಟ್ ಆಗಿದೆ ಅಂತ. Yes. So that's a direct indicator as to what they are supposed to do. Okay. So ಸರ್ ಕೇಸಸ್ ತೆಗಿತಾ ಇದೆ ಸರ್. ಯೂಶಲಿ ಈಗೆಲ್ಲ how many samples have you tested so far? ಸರ್ OTO ಕೇಸಸ್ನ ರೆಗ್ಯುಲರ್ ಆಗಿ ಎವ್ರಿ ಡೇ 5 to 10 ಕೇಸಸ್ ಅಂತ ಚೆಕ್ ಮಾಡ್ತಾ ಇದ್ದೀವಿ ಸರ್. ಈಗ ನಿನ್ನೆ BC ಪ್ರಕಾರ ಸರ್ ILI ಸ್ಯಾರಿಯಲ್ಲಿ ಎವ್ರಿ 20 ILI ಕೇಸಸ್ ಒಂದು ಸೆಲೆಕ್ಟ್ ಮಾಡ್ಬೇಕಂತ ಇದ್ದಾರೆ ಸರ್. ಅದನ್ನು ಸ್ಯಾರಿ ಕೇಸಸ್ ಆಲ್ಸೋ ದೆನ್ ಆಲ್ ಸ್ಯಾರಿ ಕೇಸಸ್ ಸರ್ ಟೆಸ್ಟ್ ಮಾಡೋಕೆ ಹೇಳಿದೆ ಸರ್. ಸರ್ಕ್ಯುಲರ್ ಇಶ್ಯೂ ಮಾಡಿರ್ತಾ ಇದ್ದೀನಿ ಸರ್. ಸೊ how many are come positive last one? ಸರ್ ಒಂದು ಪಾಸಿಟಿವ್ ಬಂದಿದೆ ಸರ್. ಫ್ಯಾಮಿಲಿ ಮೆಂಬರ್ಸ್ ಪಾಸಿಟಿವ್ ಬಂದಿದೆ. ದೇ ಆರ್ ಆಲ್ ಹೆಲ್ತಿ ಇದೆ ಸರ್. 2 ಫ್ಯಾಮಿಲಿ ಮೆಂಬರ್ಸ್ ಸರ್ ಅಡ್ಮಿಟ್ ಆಗಿರೋ ಒಂದು ಕೇಸ್ ಇತ್ತು ಸರ್. Admitted for what purpose? ಸರ್ ಇಸ್ ಬ್ರೆತ್ಲೆಸ್ನೆಸ್ ಅಂಡ್ ಸಿವಿಯರ್ ಕಾಫ್ ಇದೆ ಅಂತ ಅಡ್ಮಿಟ್ ಆಗಿದೆ ಸರ್. ರಿಕವರ್ ಆಗಿದೆ ಸರ್. ಅದು ವಿಮ್ಸಲ್ ಆಗಿದೆ ಸರ್. ಲಂಗ್ ಇನ್ವಾಲ್ವ್ಮೆಂಟ್ ಇತ್ತಾ ಸರ್? ಇಲ್ಲ ಸರ್, ಲಂಗ್ ಇನ್ವಾಲ್ವ್ಮೆಂಟ್ ಇಲ್ಲ ಸರ್. why is breathlessness? ಸರ್ ಓಲ್ಡ್ ಏಜ್ ಪರ್ಸನ್ ಸರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಬಳ್ಳಾರಿಯಲ್ಲಿ ಕೋವಿಡ್ ತಡೆಗೆ ಯಾವ ಥರ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಮುಂಜಾಗ್ರತವಾಗಿ ಹೇಗೆ ಅಲರ್ಟ್ ಆಗಿದ್ದಾರೆ? ಖಂಡಿತವಾಗ್ಲೂ ನೀತಿ, ಬಳ್ಳಾರಿಯಲ್ಲಿ ಕೋವಿಡ್ ನ ಹೊಸ ಪ್ರಕರಣ ಒಂದು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ಮತ್ತು ವಿಮ್ಸ್ ಆಸ್ಪತ್ರೆ 2 ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ಗಳನ್ನ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಯಾಗಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಅನೇಕ ಅಧಿಕಾರಿಗಳನ್ನ ಸಭೆ ಕೂಡ ಮಾಡ್ತಾ ಇರುವಂತದ್ದು. ಈಗ ಮತ್ತು ಅಲ್ಲಿ ಕೋವಿಡ್ ಅಂತ ಸಂದರ್ಭದಲ್ಲಿ ಬಹಳಷ್ಟು ಹೆದರ್ಕೊಳ್ಳುವಂತದ್ದು ಏನಿಲ್ಲ, ಅದರಿಂದ ಯಾವುದೇ ತೊಂದರೆಗಳಾಗಲ್ಲ ಅಂತ ಹೇಳ್ಬಿಟ್ಟು DHO ಅವರು ಕೂಡ ಈ ಸತ್ಯ ಹೇಳ್ತಾ ಇದ್ದಾರೆ. ಮಾಹಿತಿಯನ್ನ TV5 ಕೂಡ ನೀಡಿರುವಂತದ್ದು. ಜೊತೆಗೆ ಅಲ್ಲಿ ಏನಾದ್ರೂ ಅಂತ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಆಗ್ಬಾರ್ದು
ಅಂತ ಹೇಳ್ಬಿಟ್ಟು ಆಮ್ಲಜನಕ ಆಗಿರ್ಬೋದು ಮತ್ತು ಔಷಧಿಗಳು ಸೇರಿದಂತೆ ಲಸಿಕೆಗಳ ಲಭ್ಯತೆಗಳನ್ನ ಈಗಾಗಲೇ ಸಿದ್ಧತೆಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಯಾವುದೇ ರೀತಿಯ ಪರಿಸ್ಥಿತಿಯಲ್ಲಿ ನಾವು ಎದುರಿಸಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿ ಬಳ್ಳಾರಿಯ 2 ಆಸ್ಪತ್ರೆಗಳು ಬರುತ್ತೆ. ಅದರಲ್ಲಿ ವಿಮ್ಸ್ ಮತ್ತು ಜಿಲ್ಲಾ ಆಸ್ಪತ್ರೆ ಎರಡೂಗಳು ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಜೊತೆಯಾಗಿ ಬಳ್ಳಾರಿಗೆ ಅತಿ ಹೆಚ್ಚಾಗಿ ಆಂಧ್ರ ಗಡಿ ಭಾಗದಿಂದಾಗಿ ಆಂಧ್ರ ಗಡಿ ಭಾಗದಲ್ಲಿ ಕೂಡ ಅಲ್ಲಿ ಕೋವಿಡ್ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿ ಕರ್ನಾಟಕಕ್ಕೆ ಬರುವಂತಹ ಪ್ರತಿಯೊಂದು ವಾಹನಗಳಲ್ಲಿ ಜನರನ್ನ ಕೂಡ ಅಲ್ಲಿ ತಪಾಸಣೆ ಮಾಡುವ ಮೂಲಕ ಒಳಗಡೆ ಎಂಟ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳ ಮೂಲಕ ಸಭೆಯನ್ನ ಕೂಡ ಮಾಡಲಾಗಿದೆ. ಅದರ ಪ್ರಕಾರ ಕೂಡ ಈಗ ಮಾಡ್ತಾ ಇದೆ. ಹಿಂದೆ ಕೂಡ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಸಾಕಷ್ಟು 100 ಜನರು ಕೂಡ ಇಲ್ಲಿ ಮೃತಪಟ್ಟಿದ್ರು ಅಂತ ಹೇಳ್ಬಿಟ್ಟು ಮಾಹಿತಿ ಕೂಡ ಇದೆ. ಈಗಲೂ ಕೂಡ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಆರೋಗ್ಯದ ಸಿಬ್ಬಂದಿಗಳು ಸೇರಿದಂತೆ ಅನೇಕ ಇಲಾಖೆಗಳಿಂದ ಈಗ ಸಿದ್ಧತೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಬಳ್ಳಾರಿಗೆ ಅತಿ ಹೆಚ್ಚಾಗಿ ಪ್ರವಾಸಿಗರು ಕೂಡ ಬರೋದ್ರಿಂದಾಗಿ ಪ್ರವಾಸಿಗರ ಮೇಲೆ ನಿಗಾವನ್ನ ವಹಿಸಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಹಂಪಿ ಆಗಿರ್ಬೋದು ಮತ್ತು ಬಳ್ಳಾರಿಯ ಕೋಟೆ ಆಗಿರ್ಬೋದು, ಈ ಕೋಟೆಗಳನ್ನ ನೋಡ್ಲಿಕ್ಕೆ ಜನರು ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಕೋವಿಡ್ ಉಲ್ಬಣ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ಸೇರಿದಂತೆ DHO ಮತ್ತು ಅಧಿಕಾರಿಗಳು ಸಾಕಷ್ಟು ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ನೀತಿ ಸಿದ್ದು, ಈಗ ಕೋವಿಡ್ ಕೇಸಸ್ಗಳ ಸಂಖ್ಯೆನ ನಾವು ನೋಡೋದಾದ್ರೆ ಅಲ್ಲಿ ಎಷ್ಟು ಆಕ್ಟಿವ್ ಆಗಿದೆ, ಏನು ಗೆತ್ತಾ, ಮತ್ತೆ ಹೊರ ರಾಜ್ಯದಿಂದ ಬರುವವರು ಇವರ ಚೆಕಪ್ ಈ ತರದ್ದು ಏನಾದ್ರೂ ಸಿದ್ಧತೆ ಮಾಡ್ಕೊಂಡಿದ್ದಾರಾ? ಖಂಡಿತವಾಗ್ಲೂ ನೀತಿ, ಯಾಕಂದ್ರೆ ಬಳ್ಳಾರಿಯ ಗಡಿ ಭಾಗ ಒಂದು ಕಡೆ ಆಂಧ್ರ ಕೂಡ ಇದೆ ಮತ್ತು ಅತಿ ಹೆಚ್ಚು ಜನರು ಕೂಡ ಇಲ್ಲಿ ಪ್ರವಾಸಿಗರು ಬರುವಂತದ್ದು ಸಾಮಾನ್ಯ. ಬಂದಿರುವಂತಹ ಪ್ರವಾಸಿಗರು ಯಾವ ಲಾಡ್ಜ್ ನಲ್ಲಿ ಇದ್ದಾರೆ ಮತ್ತು ಎಲ್ಲಿ ಅವರು ಉಳ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ಫೋಕಸ್ ಮಾಡಲಾಗುತ್ತೆ. ಅಲ್ಲಿ ಅವರು ಈಗ ಕೇರಳ ಆಗಿರ್ಬೋದು, ಇಂತಹ ಗಡಿ ಭಾಗದಲ್ಲಿ ಕೂಡ ಅತಿ ಹೆಚ್ಚಾಗಿ ಕೋವಿಡ್ ಪ್ರಕರಣ ಕಂಡು ಬರ್ತಾ ಇರೋದಾಗಿ ಇಲ್ಲಿ ಕರ್ನಾಟಕದಲ್ಲಿ ಜನರಿಗೂ ಇದು ಜಾಸ್ತಿ ಉಲ್ಬಣ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸಾಕಷ್ಟು ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಮತ್ತು ಬಂದಿರೋರ ಜೊತೆಗೆ ಸ್ಕ್ಯಾಬ್ ಕೂಡ ಇಲ್ಲಿ ಚೆಕ್ ಮಾಡುತ್ತೆ. ಚೆಕ್ ಮಾಡುವ ಮುಖಾಂತರ ಅಲ್ಲಿ ಕೋವಿಡ್ ಅಂದ್ರೆ ಅವರಲ್ಲಿ ಯಾವುದೇ ರೀತಿಯಿಂದ ಸೋಂಕುಗಳು ಕಂಡು ಬಂದಲ್ಲಿ ಬರ್ದೇ ಇದ್ದಲ್ಲಿ ಮಾತ್ರ ಅವರನ್ನ ಪ್ರವಾಸಿಗರ ಸ್ಥಾನಗಳಿಗೆ ನೋಡ್ಲಿಕ್ಕೆ ಬಿಡೋದಾಗಿರ್ಬೋದು, ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಏನಾದ್ರು ಪ್ರಕರಣ ಕಂಡು ಬಂದಲ್ಲಿ ಅವರನ್ನ ಕ್ವಾರಂಟೈನ್ ಮಾಡೋದನ್ನ ಮಾಡ್ಲಿಕ್ಕೆ ಈಗ ಜಿಲ್ಲಾಡಳಿತ ಕೂಡ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು. ನೀತಿ. ಫೈನ್, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.